ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ಹೇರ್ ಮಾಸ್ಕನ್ನು ತೋರಿಸ್ತಾ ಇದ್ದೀನಿ. ಇದು ನಿಮ್ಮ ಕೂದಲನ್ನು ಒಳಗಡೆಯಿಂದ ಸ್ಟ್ರಾಂಗ್ ಮಾಡಿ ಬೇಗನೆ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದಕ್ಕೆ ನಾನು ಒಂದು ಫುಲ್ ಓಲ್ ಎಗ್ಗನ್ನು ತಗೊಂಡಿದ್ದೀನಿ. ನೀವು ಎಗ್ಗನ್ನು ಯೂಸ್ ಮಾಡೋಲ್ಲ ಅಂದರೆ ಇಲ್ಲಿ ಬೇಸನ್ ಅಂದರೆ ಕಡಲೆ ಹಿಟ್ಟು ಏನಿರುತ್ತೆ ಅದನ್ನು ಯೂಸ್ ಮಾಡ್ಬೋದು. ಎಗ್ ಮತ್ತು ಅದಕ್ಕೆ ನಾನು 2 ವಿಟಮಿನ್ ಇ ಕ್ಯಾಪ್ಸೂಲನ್ನು ಸೇರಿಸ್ಕೊಂಡಿದ್ದೀನಿ. ಅದರ ಜೊತೆಗೆ ಮೊಸರು ನಮ್ಮ ಕೂದಲನ್ನು ಚೆನ್ನಾಗಿ ಕಂಡೀಷನ್ ಮಾಡುತ್ತೆ ಮತ್ತು ಅದು ಚೆನ್ನಾಗಿ ನಮ್ಮ ಕೂದಲನ್ನು ಮತ್ತು ಸ್ಕಾಲ್ಪನ್ನು ಎಕ್ಸ್ಫೋಲಿಯೇಟ್ ಮಾಡೋದ್ರಿಂದ ಮೊಸರು ಇದರಲ್ಲಿ ಇಂಪಾರ್ಟೆಂಟು ಅಂತ ಹೇಳ್ಬೋದು. ನೆಕ್ಸ್ಟ್ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ, ನೀವು ಯಾವುದು ಹೇರ್ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಕೊಬೋದು. ಇದನ್ನು ನಾನು ಹೆಚ್ಚು ಕಡಿಮೆ ಒಂದು 3 to 4 ಇಯರ್ಸಿಂದ ಯೂಸ್ ಮಾಡ್ತಾ ಬಂದಿದ್ದೀನಿ. ಲಾಸ್ಟ್ 2 ಇಯರ್ಸಿಂದ ನಿಲ್ಲಿಸ್ಬಿಟ್ಟಿದೆ. ಬಟ್ ಆದರೆ ಮಾತ್ರ ಇದು ಯೂಸ್ ಮಾಡಿದಾಗ ನನ್ನ ಹೇರ್ ಗ್ರೋತು ಎಷ್ಟು ಡ್ರಾಸ್ಟಿಕ್ ಆಗಿ ಆಗುತ್ತೆ ಅಂದರೆ ನೀವು ನಂಬೋದಿಲ್ಲ. ಟ್ರೈ ಮಾಡಿ ನೋಡಿ. ಇದಕ್ಕೆ ನಿಂಬೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಡ್ಯಾಂಡ್ರಫ್ ಪ್ರಾಬ್ಲಮ್ಮು ಅಥವಾ ಏನೇ ಇಚ್ಚಿನೆಸ್ ಏನೇ ಇದ್ದರೂ ಕೂಡ ಇದು ಅದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಮೊಟ್ಟೆಯ ಸ್ಮೆಲ್ಲನ್ನು ಕೂಡ ಸ್ವಲ್ಪ ಕಡಿಮೆ ಮಾಡುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗೋದು. ಜಸ್ಟ್ ಒಂದು ಯೂಸಿಂದನೇ ನಿಮಗೆ ರಿಸಲ್ಟ್ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಅಂದರೆ ಮೊದಲನೇದಾಗಿ ನಿಮ್ಮ ಕೂದಲನ್ನ ಚೆನ್ನಾಗಿ ನೀವು ಡಿಟ್ಯಾಂಗಲ್ ಮಾಡ್ಕೊಬೇಕು. ಸ್ಮೂತಾಗಿದ್ದಷ್ಟು ನೀಟಾಗಿ ಅಪ್ಲೈ ಆಗುತ್ತೆ ಅದು ಕೂದಲಿಗೆಲ್ಲ. ನೀಟಾಗಿ ಡಿಟ್ಯಾಂಗಲ್ ಮಾಡಿಕೊಂಡು ಬೇಕು ಅಂದರೆ ಸ್ವಲ್ಪ ವಾಟರ್ ಸ್ಪ್ರೇ ಮಾಡ್ಕೊಬೋದು, ಇಲ್ಲ ಅಂದರೆ ಇಲ್ಲ. ನಾನಿಲ್ಲಿ ವಾಟರ್ ಸ್ಪ್ರೇ ಹಾಕಿಲ್ಲ, ಜಸ್ಟ್ ಹಾಗೇ ಡ್ರೈ ಹೇರ್ಗೆ ಹಾಕ್ಕೊತಾ ಇದ್ದೀನಿ. ಮೊದಲನೇದಾಗಿ ನೀವು ಹೇರ್ ಮಾಸ್ಕ್ನ ಹಾಕಬೇಕು ಅಂದರೆ ಎಲ್ಲ ಹೇರ್ ಮಾಸ್ಕು ಕೂಡ ಚೆನ್ನಾಗಿ ವರ್ಕ್ ಆಗಬೇಕು ಅಂದರೆ ನಿಮ್ಮ ಸ್ಕಾಲ್ಪ್ ಕ್ಲೀನಾಗಿರಬೇಕು. ನೀವು ಸ್ನಾನ ಮಾಡಿ 2 ದಿನ ಆಗಿತ್ತು, 3 ದಿನ ಆಗಿತ್ತು, ಎಣ್ಣೆ ಹಾಕ್ಕೊಂಡಿದ್ದೀರಾ ಅಂದರೆ ಅದು ಸರಿಯಾಗಿ ವರ್ಕೌಟ್ ಆಗೋದಿಲ್ಲ. ಅದಕ್ಕೇ ನೀವು ಆದಷ್ಟು ಟ್ರೈ ಮಾಡಬೇಕು. ಏನು ಅಂದರೆ ನಿಮ್ಮ ಸ್ಕಾಲ್ಪು ಕಂಪ್ಲೀಟಾಗಿ ಕ್ಲೀನಾಗಿರಬೇಕು. ಒಂದು ದಿನ ನೆನ್ನೆ ಸ್ನಾನ ಮಾಡಿದರೆ ಇವತ್ತು ಹಾಕಿ ನೀಟಾಗಿ ಇದನ್ನು ಶಾಂಪು ಯೂಸ್ ಮಾಡಾದರೂ ವಾಶ್ ಮಾಡ್ಕೊಬೋದು. ಆದಷ್ಟು ಶಾಂಪೂನ ಬಳಸಬೇಡಿ. ಬಟ್ ಸ್ಮೆಲ್ ಬರುತ್ತೆ ಹಾಗೆ ಹೀಗೆ ಅನಿಸಿದ್ರೆ ಸ್ವಲ್ಪ ಲೈಟಾಗಿ ಡೈಲ್ಯೂಟ್ ಮಾಡಿಕೊಂಡು ಶಾಂಪೂನ ಯೂಸ್ ಮಾಡ್ಬೋದು. ಸ್ವಲ್ಪ ವೀಡಿಯೋ ಮಾಡೋದ್ರಲ್ಲಿ ಗ್ಯಾಪ್ಸ್ ಆಗ್ತಾಯಿದೆ, ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತಾಯಿದೆ. ಯಾಕೆಂದರೆ ಸ್ವಲ್ಪ ಹೊಸ ಚಾನಲ್ ಆಗಿರೋದ್ರಿಂದ ನನಗೂ ಸ್ವಲ್ಪ ಟೈಮ್ ಬೇಕು. ಮತ್ತು ನಾನು ಯಾವುದನ್ನು ಯೂಸ್ ಮಾಡಿದ್ದೀನಿ ಅದನ್ನು ಹೇಗೆ ನಿಮಗೆ ತಲುಪಿಸ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ನಾನು ವೀಡಿಯೋಸ್ ಮಾಡ್ತಾಯಿರ್ತೀನಿ. ಅದಕ್ಕೇ ಸ್ವಲ್ಪ ಲೇಟ್ ಆಗುತ್ತೆ ವೀಡಿಯೋಸ್ ಬರೋದು. ಬಟ್ ಒಳ್ಳೆ ರೆಮಿಡೀಸನ್ನು ನಾನು ನಿಮಗಾಗಿ ತಂದೇ ತರ್ತೀನಿ. ಅದು ಕಂಪ್ಲೀಟಾಗಿ ವರ್ಕ್ ಆಗೋವಂಥದ್ದು, ಕೆಮಿಕಲ್ ಫ್ರೀ ಮತ್ತು ನೀವು ಮನೇಲಿ ಟ್ರೈ ಮಾಡ್ಬೋದಾದಂಥದ್ದು. ಇದು ಯಾರ್ಯಾರಿಗೆ ಕನ್ವೀನಿಯೆಂಟ್ ಇರೋಲ್ಲ ಅವರು ಇಲ್ಲಿ ಬೇಸನ್ನ ಯೂಸ್ ಮಾಡ್ಬೋದು ಅಂತ ಹೇಳಿದ್ದೀನಿ. ನಾವು ವರ್ಕಿಂಗ್ ಇದ್ದೀವಿ ಹಾಗೆ ಹೀಗೆ ಅನ್ನೋದಾದರೆ ಇದನ್ನ ಜಸ್ಟ್ 15 ಡೇಸ್ಗೆ ಒನ್ಸ್ ಹಾಕಿದ್ರೆ ಸಾಕು. ಅಷ್ಟು ಟೈಮು ಸಿಗುತ್ತೆ. ಟೈಮ್ ಮಾಡ್ಕೋಬೇಕು ನಮಗೋಸ್ಕರ. ನಾವು ಸೆಲ್ಫ್ ಕೇರ್ ಮಾಡಿದ್ರೆ ಅಲ್ವಾ ನಾವು ಕೆಲಸನ ಚೆನ್ನಾಗಿ ಮಾಡೋಕ್ಕಾಗೋದು. ಇಲ್ಲ ಮಾಡ್ತೀವಿ, ನಮ್ಮ ಕೂದಲು ಸ್ವಲ್ಪ ಜಾಸ್ತಿನೇ ತಿನ್ನಾಗಿದೆ, ಗ್ರೋತ್ ಆಗ್ತಾಯಿಲ್ಲ ಅನ್ನೋದಾದರೆ ನೀವೇನು ಮಾಡಿ ಅಂದರೆ ಇದನ್ನು ವೀಕ್ಲಿ ಒನ್ಸ್ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ. ನೀವು ಒಂದು ಸಲ ಯೂಸ್ ಮಾಡಿ ನೋಡಿ. ವಿತಿನ್ 1 ವೀಕಲ್ಲೇ ನಿಮಗೆ ಹೇರ್ ಫಾಲ್ ಕಡಿಮೆ ಫೀಲ್ ಆಗುತ್ತೆ. ಕೂದಲು ಸ್ಮೂತ್ ಆಗಿದೆ ಅನಿಸುತ್ತೆ. ನಾನು ಇದನ್ನು ಮೊದಲು ತುಂಬಾ ಯೂಸ್ ಮಾಡ್ತಿದ್ದೆ. ಕಾಲೇಜ್ ಟೈಮಲ್ಲೆಲ್ಲ ಹೇಗಾಗಿತ್ತು ಅಂದರೆ ನನಗೆ ಹೇರ್ ಗ್ರೋತ್ ಸ್ಟಾಪ್ ಆಗಿಬಿಟ್ಟಿತ್ತು. ಆವಾಗ ನಾನು ಯೂಸ್ ಮಾಡಿದಾಗ ಒಳ್ಳೆ ರಿಸಲ್ಟ್ ಸಿಕ್ತು. ಮತ್ತು ಇನ್ನು ಪಾಪು ಎಲ್ಲ ಆದಾಗ ನಾನು ಸ್ವಲ್ಪ ಟೈಮ್ ಸಿಗ್ತಿಲ್ಲ ಅಂತ ಹೇಳಿ ಸ್ಟಾಪ್ ಮಾಡಿದೆ. ಬಟ್ ಈಗ ಆಫ್ಟರ್ ಬೇಬಿ ನಮ್ಮ ಕೂದಲು ಎಲ್ಲ ನಮಗೆ ಕೈ ಕೊಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹೇರ್ ಕೇರ್ ರೂಟೀನ್ನ. ಅದರಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಇದನ್ನ ನೋಡ್ತಾ ಇದ್ದೀರಲ್ಲ, ಸ್ನಾನ ಮಾಡಿದ ತಕ್ಷಣವೇ ಕೂದಲಲ್ಲಿ ಆ ಒಂದು ವಾಲ್ಯೂಮ್ ಮತ್ತು ಆ ಸಾಫ್ಟ್ನೆಸ್ಸು ಮತ್ತು ಆ ಶೈನಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನನ್ನ ಚಾನಲ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಗಾಗಿ ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲ ರೀತಿ ವಿಡಿಯೋನು ಕೂಡ ನನ್ನ ಚಾನಲ್ನಲ್ಲಿ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಅಂತ ಹೇಳ್ತಾ ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್, ಕೀಪ್ ಗ್ರೋಯಿಂಗ್. ಲವ್ ಲರ್ನ್. ನಾವು ಪ್ರತಿಯೊಂದರಿಂದನೂ ಕಲ್ತ್ಕೊಂಡು ನಿಮಗೂ ಕೂಡ ಆದಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಹತ್ರಕ್ಕೆ ತಲುಪಿಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸೊ ಬಾಯ್.